ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡೇ ಒನ್ ಸೀರೀಸ್. ಇವತ್ತಿನ ನೋಡೋದಲ್ಲಿ ಮನೇಲಿ ಕೂತ್ಕೊಂಡು ಯಾವ ತರ ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಬೇಕು, 2 ನಿಮಿಷದಲ್ಲಿ ನೀವು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಅದು ಯಾವ ತರ ಪ್ರೊಸೀಜರ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರಾದ್ರೂ ನಮ್ಮ ಪೇಜ್ಗೆ ಹೊಸಬ್ರಿದ್ರೆ ನಮ್ಮ ಪೇಜ್ ಫಾಲೋ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಅಥವಾ ಗೂಗಲ್ ಹೋಗಿ ಇನ್ಸ್ಟಂಟ್ ಇ ಪ್ಯಾನ್ ಅಂತ ನೀವು ಟೈಪ್ ಮಾಡ್ಕೊಳ್ಳಿ. ಸೊ ನೋಡ್ಕೊಳ್ಳಿ, ಇನ್ಸ್ಟಂಟ್ ಇ ಪ್ಯಾನ್ ಅಂತ ನೀವು ಈ ತರ ಟೈಪ್ ಮಾಡಿದ್ರೆ ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ತರ. ಸೊ ಇಲ್ಲಿ ಕೆಳಗೆ ಬನ್ನಿ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಮ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ತರ ಪೇಜ್ ಓಪನ್ ಆಗುತ್ತೆ. ಮತ್ತೆ ಕೆಳಗೆ ಬನ್ನಿ, ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬಂದ್ರೆ ನೋಡ್ಕೋಬಹುದು ಏನಪ್ಪಾ ಅಂದ್ರೆ ಪ್ರತಿಯೊಂದು ಕೂಡ ಇಲ್ಲಿದೆ. ಇಲ್ಲಿ 4ನೇದು ಇನ್ಸ್ಟಂಟ್ ಇ ಪ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇನ್ನೊಂದು ಪೇಜ್ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ ಕೆಳಗೆ ಬನ್ನಿ, ಮತ್ತೆ ಕೆಳಗೆ ಬಂದ್ರೆ ನೋಡ್ಕೋಬಹುದು ನೀವು ಗೆಟ್ ನ್ಯೂ ಇ ಪ್ಯಾನ್ ಅಂತಿದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕೆಳಗೆ. ಸೊ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಈ ಪೇಜಲ್ಲಿ ನೋಡ್ಕೋಬಹುದು ಏನಪ್ಪಾ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಇನ್ಫಾರ್ಮೇಶನ್ ಹಾಕಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಎಂಟರ್ ಆಧಾರ್ ನಂಬರ್ ಇದೆ, ಲಿಮಿಟ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ಐ ಕನ್ಫರ್ಮ್ ದಟ್ ಇದೆ. ಸೊ ಐ ಕನ್ಫರ್ಮ್ ದಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ರೈಟ್ ಸೈಡ್ ಏನಪ್ಪಾ ಅಂತಂದ್ರೆ ಕಂಟಿನ್ಯೂ ಅಂತಿದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು OTP ಬರುತ್ತೆ. ಸೊ OTP ಫಿಲ್ ಮಾಡ್ಕೊಂಡು ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗುತ್ತೆ. ಸೊ ನಂತರ ಮರಳಿ ಬನ್ನಿ. ಮರಳಿ ಬಂದ ತಕ್ಷಣ ಮತ್ತೆ ಇನ್ಸ್ಟಂಟ್ ಇ ಪ್ಯಾನ್ ಮೇಲೆ ಬನ್ನಿ. ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಸೆಕೆಂಡ್ ಒನ್ ನೋಡ್ಕೊಳ್ಳಿ, ಚೆಕ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ಳಿ. ಸೊ ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಇಲ್ಲಿ ಕೆಳಗೆ ರೈಟ್ ಸೈಡ್ ಏನಪ್ಪಾ ಅಂತಂದ್ರೆ ಬಾಟಮ್ ಅಲ್ಲಿ ಕಂಟಿನ್ಯೂ ಅಂತಿದೆ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ OTP ಕೇಳುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನೀವು OTP ಹಾಕಬೇಕಾಗುತ್ತೆ. ನೋಡ್ಕೊಳ್ಳಿ, ಲೈವ್ ಹಾಕ್ತಾ ಇದ್ದೀನಿ ನಾನು. ಸೊ OTP ಹಾಕಿದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ OTP ಬಂದ್ಬಿಡುತ್ತೆ, ನಿಮಗೆ ಮೆಸೇಜ್, ನಾರ್ಮಲ್ ಮೆಸೇಜ್. ಸೊ OTP ಹಾಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಪ್ಪಾ ಅಂತಂದ್ರೆ ಮತ್ತೆ ನಿಮಗೆ ಒಂದು PDF ಒಂದು ಡೌನ್ಲೋಡ್ ಆಗುತ್ತೆ. ಮೊದಲು ಅದಕ್ಕಿಂತ ಮುಂಚೆ ನೋಡ್ಕೊಳ್ಳಿ, ಈ ತರ ಒಂದು ಪೇಜ್ ಓಪನ್ ತಕ್ಷಣ ಇಲ್ಲಿ ಕಂಟಿನ್ಯೂ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಳ್ಳಿ, ಮೇಲೆ ವ್ಯೂ ಇ ಪ್ಯಾನ್ ಅಂತಿದೆ, ರೈಟ್ ಸೈಡ್ ಮೇಲೆ ನೋಡ್ಕೊಳ್ಳಿ ವ್ಯೂ ಇ ಪ್ಯಾನ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನಿಮ್ಗೊಂದು PDF ಓಪನ್ ಆಗುತ್ತೆ. ಸೊ PDF ಓಪನ್ ಆಗೋಕ್ಕೆ ನಿಮಗೆ ಪಾಸ್ವರ್ಡ್ ಬೇಕಾಗುತ್ತೆ. ಸೊ ಪಾಸ್ವರ್ಡ್ ಏನಿರಬೇಕಪ್ಪ ಅಂತಂದ್ರೆ ಅಲ್ಲಿ ನೋಡ್ಕೊಳ್ಳಿ, ಮತ್ತೆ ಮರಳಿ ಅದೇ ಪೇಜ್ಗೆ ಹೋಗ್ತೀನಿ ನಾನು. ಸೊ ಏನಪ್ಪಾ ಅಂತಂದ್ರೆ ಪಾಸ್ವರ್ಡ್ ಏನಿರ್ಬೇಕಪ್ಪ ಅಂತಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್, ಮತ್ತೆ ಎಷ್ಟಪ್ಪ ಅಂದ್ರೆ ಮಂತ್, ಮತ್ತೆ ನಿಮ್ದು ಡೇಟ್ ಆಫ್ ಇಯರ್. ಸೊ 3 ಕೂಡ ಸಮೇತ ನಿಮಗೆ ಜೊತೆಗೆ ಕೂಡಿಸಿ ಏನಪ್ಪಾ ಅಂತಂದ್ರೆ ನೀವು ಪಾಸ್ವರ್ಡ್ ಹಾಕಬೇಕಾಗತ್ತೆ. ನೋಡ್ಕೊಳ್ಳಿ, ನಾನು ಲೈವ್ ಹಾಕ್ತಾ ಇದ್ದೀನಿ. ಸೊ ನೀವೇನಪ್ಪಾ ಅಂತಂದ್ರೆ ನಿಮ್ದು ಡೇಟ್ ಆಫ್ ಬರ್ತ್ ಮತ್ತೆ ಮಂತ್ ಮತ್ತೆ ಇಯರ್ ಕೂಡಿಸಿ ಏನಪ್ಪಾ ಅಂತಂದ್ರೆ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಸೊ ನಿಮ್ದು ಪ್ಯಾನ್ ಕಾರ್ಡ್ ಓಪನ್ ಆಗುತ್ತೆ ಈ ತರ. ಸೊ ಏನಪ್ಪಾ ಅಂದ್ರೆ 2 ನಿಮಿಷದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗಿಬಿಡುತ್ತೆ ಈ ತರ. ಸೊ ಏನಪ್ಪಾ ಅಂದ್ರೆ ಇದೇ ತರ ಸೊ ಈ ಪೇಜ್ ಏನಪ್ಪಾ ಅಂದ್ರೆ ವ್ಯೂ ಇದೆ. ಸೊ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮತ್ತೆ ಅದೇ ಪೇಜ್ಗೆ ಹೋಗಿ ನೀವು ಏನಪ್ಪಾ ಅಂತಂದ್ರೆ ಸೊ ನೀವು ಅಲ್ಲಿಗೆ ಹೋಗಿ ಏನಪ್ಪಾ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್.